ರಾಯರನ್ನ ನಂಬಿ ಬದುಕೋರಿಗೆ ರಾಯರು ಯಾವತ್ತೂ ಕೈ ಬಿಡಲ್ಲ. ನಮ್ಮಲ್ಲಿ ನ್ಯಾಯ, ನೀತಿ, ಧರ್ಮ ಅನ್ನೋದಿದ್ರೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕೈ ಹಿಡಿತಾರೆ. ನೆನ್ನೆ ನಾನು ತುಂಬ ಬೇಜಾರಲ್ಲಿ ಈ ಥರ ಸ್ಯಾರಿ ವಿಷಯದಲ್ಲಿ ಮೋಸ ಮಾಡಿಬಿಟ್ರು, ನಂಬಿಕೆ ಇಟ್ಟು ಕಳಿಸ್ಕೊಟ್ಟೆ, ಹೀಗಾಯಿತು ಅಂತ ನಾನು ದುಃಖದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ನಾನು ರಾಯರ ಹತ್ರನೂ ಕೂಡ ನಾನು ತುಂಬ ಹತ್ಕೊಂಡೆ. ನಾನು ನಂಬಿರೋ ದೇವ್ರ ಹತ್ರನೂ ಕೂಡ ನಾನು ಹೇಳ್ಕೊಂಡೆ, ಕಷ್ಟಪಡ್ತಾ ಇದ್ದೀನಿ, ಆದರೆ ಕಷ್ಟಪಡೋ ದುಡ್ಡಲ್ಲೂ ಕೂಡ ಕಿತ್ಕೊಂಡು ತಿನ್ನೋರು ಈ ಥರ ಜನ ಇರ್ತಾರೆ, ನಾನು ಏನು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಂಡೆ. ಆಮೇಲೆ ಕೊರಗಜ್ಜ ಸ್ವಾಮಿಗೂ ಕೂಡ ನಾನು ಒಂದು ಮುಡುಪನ್ನು ಕಟ್ಟಿದೆ. ಅಜ್ಜ, ನನ್ನ ದುಡ್ಡು ಹಿಂಗೋಗಿದೆ, ಈ ಥರ ಮೋಸ ಮಾಡಿದ್ದಾರೆ, ನೀವೇ ಏನು ಮಾಡ್ತೀರಾ ಮಾಡಿ ಅಂತೇಳಿ ಅಜ್ಜನಿಗೆ ರಾಯರಿಗೆ ಇಬ್ಬರಿಗೂ ಕೂಡ ಮುಡುಪು ಕಟ್ಟಿ ಇಟ್ಟೆ. ಇವತ್ತು ಹೆಂಗೆ ಅಂದರೆ ಅವರೇ ವಾಪಸ್ಸು ನನಗೆ ಕೊಡಬೇಕಾಗಿರೋ ದುಡ್ಡನ್ನ ವಾಪಸ್ ಹಾಕಿದ್ದಾರೆ. ಅದರಲ್ಲೂ ಕೂಡ ಅವರು ಕ್ಷಮೆನ ಕೇಳಿದ್ದಾರೆ. ರಾಯರನ್ನು ನಂಬಿರೋರಿಗೆ ಮೋಸ ಮಾಡಿದರೆ ಖಂಡಿತ ನಾವು ಎಡವಿ ಬಿದ್ದೇ ಬೀಳ್ತೀವಿ. ನಿಮ್ಮ ದುಡ್ಡು ನಾವು ಮೋಸ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ನೀವು ಹಾಕಿದ ಕಣ್ಣೀರು ನಮಗೆ ಯಾವುದೋ ಒಂದು ರೂಪದಲ್ಲಿ ಸರಿಯಾಗಿ ಹೊಡೀತು, ದಯವಿಟ್ಟು ನಮಗೆ ಕ್ಷಮೆ ಕೊಡಿ ಅಂತೇಳಿ ನಮಗೆ ಕೊಡಬೇಕಾಗಿರುವಂಥ ಪೂರ್ತಿ ಸ್ಯಾರಿ ದುಡ್ಡನ್ನ ಅವರು ನನಗೆ ಅಕೌಂಟ್ಗೆ ಹಾಕಿದ್ದಾರೆ. ರಾಯರಿದ್ದಾರೆ. ಕೊರಗಜ್ಜ ಸ್ವಾಮಿ ಎಷ್ಟು ಪವರ್ಫುಲ್ ಅನ್ನೋದು ನನಗೆ ತುಂಬ ಚೆನ್ನಾಗಿತ್ತು. ಅಜ್ಜನ ಹತ್ರ ಹೋಗಿ ನಮ್ಮ ಕಷ್ಟನ ಹೇಳ್ಕೊಂಡು ನಾವೇನಾದರೂ ಅಲ್ಲಿ ಮುಡುಪು ಕಟ್ಟಿದ್ವಿ ಅಂದರೆ ಖಂಡಿತ ನಮ್ಗೆ ಯಾರು ಏನು ತೊಂದರೆ ಮಾಡಿರ್ತಾರೋ ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೇನಾದರೂ ಒಂದು ಸೂಚನೆನ ಕೊಡ್ತಾರೆ. ನೀವು ಮಾಡಿರೋ ಅನ್ಯಾಯ ಮೋಸಕ್ಕೆ ನೀವು ಈ ರೂಪದಲ್ಲಿ ಅನುಭವಿಸ್ತಿದ್ದೀರಾ ಅನ್ನೋದು ರಾಯರು ಅಷ್ಟೇ, ಕೊರಗಜ್ಜ ಸ್ವಾಮಿನೂ ಅಷ್ಟೇ ಕೊಟ್ಟೇ ಕೊಡ್ತಾರೆ. ಹಾಗೆ ನನಗೆ ಕೊಡಬೇಕಾಗಿರೋ ದುಡ್ಡು ನನಗೆ ವಾಪಸ್ಸು ಬಂತು, ಯಾಕೆಂದರೆ ಅದು ಕಷ್ಟಪಟ್ಟಿರೋದು. ಖಂಡಿತ ರಾಯರಿದ್ದಾರೆ. ನಾವು ನಂಬಿರೋ ದೇವರು ಯಾವತ್ತಿಗೂ ಕೈ ಬಿಡಲ್ಲ. ತುಂಬಾ ಖುಷಿಯಾಯಿತು. ಹಾಗಾಗಿ ನಿಮ್ಮ ಹತ್ರನೂ ಕೂಡ ನಾನು ಹೇಳ್ಕೋಬೇಕು ಅಂತೇಳಿ ನಾನು ಹೇಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಬೇಜಾರು ಮಾಡ್ಕೋಬೇಡಿ ಅಕ್ಕ ಅಂತ ಹೇಳಿದ್ರು. ದುಡ್ಡು ಹೋಯ್ತು ಅಂತ ನನಗೆ ಬೇಜಾರಾಗಿಲ್ಲ, ನಮ್ಮಂಥವ್ರಿಗೆ ಮೋಸ ಮಾಡೋಕ್ಕೆ ಅಂತ ಬರ್ತಾರಲ್ಲ ಅಂತ ಎಲ್ಲೋ ಒಂದು ನೋವಲ್ಲಿ ಕಣ್ಣೀರಿಟ್ಟೆ ರಾಯರ ಮುಂದೆ. ಮತ್ತು ಕೊರಗಜ್ಜ ಸ್ವಾಮಿ ಹತ್ರನೂ ಕೂಡ ನಾನು ಸಣ್ಣದಾಗಿ ಒಂದು ದೀಪನ ಹಚ್ಕೊಂಡು ನಾನು ಬೇಡ್ಕೊಂಡೆ. ಆದರೆ ನಾನು ನಂಬಿರೋ ದೇವರು ಯಾವತ್ತಿಗೂ ಕೈ ಬಿಡಲ್ಲ. ರಾಯರಿದ್ದಾರೆ, ಕೊರಗಜ್ಜ ಸ್ವಾಮಿ. ನಾನು ನಂಬಿರೋ ದೇವ್ರು ಯಾರು ಕೂಡ ನನ್ನ ಕೈ ಬಿಟ್ಟಿಲ್ಲ. ಅದಕ್ಕೆ ನಾನು ತುಂಬ ರಾಯರನ್ನು ನಂಬ್ತೀನಿ. ಎಲ್ಲೋ ಒಂದು ಕಡೆ ಇಡುವುದೇ, ಆದರೆ ಅದನ್ನು ಇನ್ನು ಮುಂದೆ ಸರಿ ಮಾಡ್ಕೋತೀನಿ. ಎಲ್ಲ ಒಂದು ಪಾಠ ಅಂತಲೇ ತಿಳ್ಕೊತೀನಿ. ಆದರೆ ದುಡ್ಡು ಕೊಟ್ಟಿಲ್ಲ ಅವರು ಅಂತ ನಂಗೆ ಬೇಜಾರಾಗಿಲ್ಲ. ನಮ್ಮಂಥವ್ರಿಗೆ ಹಿಂಗೆ ಮೋಸ ಮಾಡಿಬಿಟ್ರಲ್ಲ, ನಂಬಿಕೆ ಇಟ್ಟ ಕಡೆನೇ ಮೋಸ ಹೋದ್ವಲ್ಲ ಅಂತ ಬೇಜಾರಾಯಿತು. ಅತಿಯಾದ ನಂಬಿಕೆಯೇ ವಿಷವಾಯಿತು. ಆದರೆ ರಾಯರನ್ನು ನಂಬಿ ನನ್ನಾಗೆ ನೀವು ಯಾರೂ ಮೋಸ ಹೋಗಬೇಡಿ.